ಜಾತಿ ಗಣತಿ ವರದಿಗೆ ಸ್ವಪಕ್ಷದಲ್ಲೇ ಹೆಚ್ಚಾಯಿತು ಆಕ್ಷೇಪ. ಜಯಪ್ರಕಾಶ್ ಹೆಗಡೆ ಅವರಿಂದ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ. ಕೊನೆಗೂ ಸರ್ಕಾರದ ಕೈ ಸೇರಿದೆ ಜಾತಿ ಗಣತಿ ವರದಿ. ನೋಡಿ, ಈಗ ಸ್ವಪಕ್ಷದಲ್ಲೇ ಪರ ವಿರೋಧ. ಶಿವರಾಜ್ ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಕೆಲವೊಂದಿಷ್ಟು ಜನ ದಲಿತ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ಸಚಿವರು ಓಕೆ ಅನುಷ್ಠಾನ ಮಾಡಿ ಸಿಎಂ ಅವರೇ ಅಂತ ಹೇಳಿದರೆ, ಕೆಲವರು ಬೇಡವೇ ಬೇಡ, ವಾಪಸ್ ಪರಿಶೀಲನೆ ಆಗಲಿ ಅಂತ ಹೇಳ್ತಿದ್ದಾರೆ. ವರದಿ ಸಲ್ಲಿಕೆಗೂ ಮೊದಲೇ ಲಿಂಗಾಯತ ಒಕ್ಕಲಿಗರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವಲಯದ ಪ್ರಭಾವಿ ನಾಯಕರೇ ಆಕ್ಷೇಪವನ್ನು ಹೊರಹಾಕಿದ್ರು. ಲೋಕಸಭಾ ಚುನಾವಣೆ ಸೇರಿದಂತೆ ನಾಯಕರ ಓಲೈಕೆಗೆ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ವರದಿ ಜಾರಿಗೆ ತರೋಕೆ ಸಿಎಂ ಸಿದ್ದರಾಮಯ್ಯ ಒಲವನ್ನು ತೋರಿದ್ದಾರೆ. ಆದರೆ ಅಷ್ಟು ಸುಲಭನಾ? ಸಿದ್ದರಾಮಯ್ಯವ್ರ ನಡೆ ಏನಾಗಿರುತ್ತೆ? ಇನ್ನೂ ಓದಬೇಕು, ಅಧ್ಯಯನ ಮಾಡಬೇಕು, ಅಭಿಪ್ರಾಯ ಸಂಗ್ರಹ ಆಗಬೇಕು. ನೋಡಿ, ವಿನಯ್ ಕುಲಕರ್ಣಿ, ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಡಿಕೆ ಶಿವಕುಮಾರ್, ಇನ್ನು ಹಲವು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರು ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ನಮ್ಮದು 80 ಲಕ್ಷ ಇದೆ, 1 ಕೋಟಿ ಹತ್ತತ್ರ ಇದೆ, 60 ಲಕ್ಷ ತೋರಿಸಿದ್ದಾರೆ, 40 ಲಕ್ಷ ತೋರಿಸಿದ್ದಾರೆ ಅಂತ ಅವರ ವಾದ ಅವೈಜ್ಞಾನಿಕವಾಗಿದೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಸಮೀಕ್ಷೆ ಮಾಡೋಕ್ಕೆ ಹೋಗೇ ಇಲ್ಲ ಇವರು ಅನ್ನೋದು ಅವೈಜ್ಞಾನಿಕವಾಗಿದೆ. ಮತ್ತೊಂದು ಸಲ ಮಾಡಿಸಿ, ನಾವು ವರದಿ ಅನುಷ್ಠಾನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಕೂಲಂಕುಷವಾಗಿ ಪರಿಶೀಲನೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿಗಳ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಏನು ಮಾಡ್ಬೋದು ಹಾಗಾದರೆ? ಈಗ ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ ಈ ಸಮುದಾಯಗಳ ಓಲೈಕೆ ಮಾತ್ರ ಆಗುತ್ತೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಇದನ್ನು ಒಪ್ಪಿಗೆ ಕೊಡ್ತಾ ಇಲ್ಲ. ಅವರು ಆ ಸಮುದಾಯಗಳು ವಿರೋಧವನ್ನು ಮಾಡ್ತವೆ. ಲೋಕಸಭೆ ಚುನಾವಣೆಯಲ್ಲಿ ಎಫೆಕ್ಟ್ ಆದರೆ ಏನು ಮಾಡೋದು? ಹಾಗಾಗಿ ಕಾದು ನೋಡುವ ತಂತ್ರಕ್ಕೆ ಮುಖ್ಯಮಂತ್ರಿಗಳು ಮೊರೆ ಹೋಗ್ಬೋದು. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಜಾತಿ ಗಣತಿ ವರದಿ ಅನುಷ್ಠಾನದ ಬಗ್ಗೆ ಪರ ವಿರೋಧದ ಚರ್ಚೆಗಳಿದ್ದಾವೆ. ಸ್ವಪಕ್ಷದಲ್ಲೇ ಒಮ್ಮತ ಇಲ್ಲ. ಅದರಲ್ಲೂ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರೇ ವಿರೋಧ ಮಾಡ್ತಾ ಇದ್ದಾರೆ. ಇದು ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದಾ? ಅನುಷ್ಠಾನ ಆಯಿತು ಅಂತ ಹೇಳಿದ್ರೆ ಆ ಸಮುದಾಯಗಳ ವಿರೋಧ ಎದುರಾಗ್ಬೋದಾ ಅನ್ನೋದು? ಪ್ರಭು, ಈಗಾಗಲೇ ಜಾತಿ ಜನಗಣತಿ ವರದಿ ಜಾರಿ ಆಗೋ ಮೊದಲೇ ಸಾಕಷ್ಟು ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇತ್ತು. ಒಂದು ಕಡೆ ಪ್ರಬಲವಾದಂತಹ ಲಿಂಗಾಯತ ಸಮುದಾಯ ಹಾಗೂ ಒಕ್ಕಲಿಗ ಸಮುದಾಯದ ನಾಯಕರೇ ಸಾಕಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ರು. ಅವೈಜ್ಞಾನಿಕವಾಗಿ ಈ ವರದಿ ಇದೆ ಎಂಬ ವಿಚಾರಗಳನ್ನ ಹೇಳಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ಸರ್ಕಾರದ ಸಚಿವರು ಸೇರಿದಂತೆ ಸರ್ಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈ ವರದಿ ಜಾರಿಯಾಗೋದಕ್ಕೆ ನಾವು ಬಿಡೋದಿಲ್ಲ, ಇದಕ್ಕೆ ನಮ್ಮ ವಿರೋಧವಿದೆ, ಇದರಲ್ಲಿ ಜಾತಿ ಜನಗಣತಿ ಸಮಯದಲ್ಲಿ ಅಂದ್ರೆ ಅಂಕಿ ಅಂಶಗಳ ಪ್ರಕಾರ ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ, ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಎಂಬ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ವರದಿ ಸಲ್ಲಿಕೆಯ ಮೊದಲೇ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗಿತ್ತು. ಇನ್ನು ವರದಿ ಸಲ್ಲಿಕೆ ಆಗಿದೆ, ಮುಂದೇನು ಎಂಬ ವಿಚಾರಗಳು ಈಗ ಸರ್ಕಾರದ ಮುಂದೆ ಇರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಇದೊಂದು ರೀತಿ ಸವಾಲಾಗಿರೋದು. ಹಾಗಾಗಿ ಯಾವ ರೀತಿ ಈ ವರದಿಯನ್ನ ಜಾರಿಗೆ ತರ್ತಾರೆ, ಶಾಸಕರನ್ನ, ಸಚಿವರನ್ನ, ಸಮುದಾಯಗಳನ್ನ ಯಾವ ರೀತಿ ಒಂದು ಮನವರಿಕೆ ಮಾಡ್ತಾರೆ, ಆ ವರದಿಯಲ್ಲಿ ಏನಿದೆ ಎಂಬ ವಿಚಾರವನ್ನ ಯಾವ ರೀತಿ ಅವರ ಮುಂದೆ ಪ್ರಸ್ತಾಪ ಮಾಡಿ ಅವರ ಒಪ್ಪಿಗೆಯನ್ನು ಪಡಿತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಒಂದು ಕಡೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಾತಿ ಜನಗಣತಿ ವರದಿಯನ್ನ ನಾವು ಜಾರಿಗೆ ತರ್ತೀವಿ ಅಂತ ಸಿಎಂ ಹೇಳಿರುವಂತದ್ದು. ಇದಕ್ಕೆ ಸಾಥ್ ನೀಡುವಂತೆ ರಾಹುಲ್ ಗಾಂಧಿ ಅವರು ಕೂಡ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೂಡ ನಾವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ನಾವು ಜಾತಿ ಜನಗಣತಿ ವರದಿ ಜಾರಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಎಂಬ ವಿಚಾರ ಈಗ ಸಿಎಂ ಸಿದ್ದರಾಮಯ್ಯನವ್ರಿಗೆ ಒಂದ್ ರೀತಿ ಕೈ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಸಾಕಷ್ಟು ರಾಜಕೀಯ ಅನುಭವ ಇದೆ, ಎಲ್ಲ ವಿಚಾರಗಳನ್ನು ನಿಭಾಯಿಸುವಂತ ಒಂದು ಸಾಮರ್ಥ್ಯ ಇರೋದ್ರಿಂದ ಇದನ್ನ ಯಾವ ರೀತಿ ಒಂದು ಜಾರಿಗೆ ತರಬೇಕು ಅನ್ನೋದು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ, ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಯಾಕೆಂದ್ರೆ ಪ್ರಬಲ ಸಮುದಾಯಗಳು ಕೂಡ ಕೈ ಕೊಡುವ ಸಾಧ್ಯತೆಗಳಿದೆ, ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ, ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ. ಹಾಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಸರ್ಕಾರದ ಮುಂದೆ ಇರೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡು ಈ ವರದಿಯನ್ನ ಜಾರಿಗೆ ತರೋದಕ್ಕೆ ಮುಂದಾಗುತ್ತಾ ಎಂಬ ವಿಚಾರಗಳು ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಒಂದು ಕಡೆ ಲೋಕಸಭಾ ಚುನಾವಣೆ ಸಿದ್ಧತೆ ಆಗ್ತಾ ಇದೆ, ಮತ್ತೊಂದು ಕಡೆ ನಾಯಕರ ಅಸಮಾಧಾನ, ಪ್ರಬಲ ಸಮುದಾಯಗಳ ಅಸಮಾಧಾನ,
ಅವರ ಮನವೊಲೈಕೆ ಮಾಡಬೇಕು. ಈ ಎಲ್ಲಾ ಸವಾಲುಗಳನ್ನ ಎದುರಿಸೋದಕ್ಕೆ ಸಮಗ್ರ ಅಧ್ಯಯನ ನಡೆಸಿದ ನಂತರ, ಯಾಕೆಂದ್ರೆ ವರದಿ ಈಗ ಸಲ್ಲಿಕೆ ಆಗಿದೆ. ವರದಿ ಸಲ್ಲಿಕೆ ಆಗೋ ಮೊದಲೇ ಸಾಕಷ್ಟು ವಿಚಾರಗಳ ಹೇಳ್ತಾ ಇದ್ರು ಕೂಡ ವರದಿಯಲ್ಲಿ ಏನಿದೆ ಅನ್ನೋದು ಕೂಡ ಇನ್ನೂ ಗೌಪ್ಯವಾಗಿತ್ತು. ಈಗ ವರದಿ ಸಲ್ಲಿಕೆ ಆಗಿದೆ. ಆ ವರದಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಯಾವ ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಆದ್ಯತೆ ಕೊಡಲಾಗಿದೆ, ಯಾವ ಒಂದು ಜಾತಿ ಸಮುದಾಯವರು ಯಾವ ರೀತಿ ಒಂದು ಅಂಕಿಅಂಶಗಳನ್ನ ಡಾಟಾ ಕಲೆಕ್ಷನ್ ಮಾಡಿ ಯಾವ ರೀತಿ ಅಂಕಿಅಂಶಗಳನ್ನ ಕೊಡಲಾಗಿದೆ ಎಂಬ ವಿಚಾರಗಳ ಸಂಪೂರ್ಣವಾಗಿ ಒಂದು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ವರದಿಯನ್ನ ಸಮಗ್ರ ಅಧ್ಯಯನ ಮಾಡೋದಕ್ಕೆ ಉಪ ಸಮಿತಿ ಅಭಿಪ್ರಾಯ ಪಡೆಯೋಕೆ ಸಿಎಂ ಮುಂದಾಗಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಒಂದೊಂದು ವಿಚಾರಗಳು ಕೂಡ ಈಗ ಸವಾಲಾಗಿರೋದ್ರಿಂದ ಆ ವರದಿಯಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದಂತಹ ಜಾತಿ ಜನಗಣತಿ ವರದಿಯಲ್ಲಿ ಯಾವೆಲ್ಲ ಒಂದು ವಿಚಾರಗಳಿದೆ, ಯಾವೆಲ್ಲ ಒಂದು ಅಂಕಿಅಂಶಗಳಿದೆ, ಯಾವ ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡಲಾಗಿದೆ ಎಂಬ ವಿಚಾರಗಳನ್ನ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಳ್ಬೇಕು. ಹಾಗಾಗಿ ಉಪಸಮಿತಿಯ ಅಭಿಪ್ರಾಯವನ್ನ ಪಡೆದುಕೊಂಡು ಆ ನಂತರ ಉಪಸಮಿತಿಯ ಶಿಫಾರಸಿನಂತೆ ವರದಿಯನ್ನ ಜಾರಿಗೆ ತರೋದಕ್ಕೆ ಒಂದ್ ರೀತಿ ಚಿಂತನೆ ಮಾಡಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಸವಾಲುಗಳಿದೆ ಜಾತಿ ಜನಗಣತಿ ವರದಿಗೆ. ಆ ಪಕ್ಷದಿಂದಲೇ ಇನ್ನ ಹೊರಗಡೆ ವಿಪಕ್ಷದ ನಾಯಕರಾಗ್ಬೋದು, ಬಿಜೆಪಿ ನಾಯಕರಾಗ್ಬೋದು, ಅಥವಾ ಜೆಡಿಎಸ್ ನಾಯಕರಾಗ್ಬೋದು, ಅಥವಾ ಬೇರೆ ಸಮುದಾಯದ ನಾಯಕರು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಒಂದ್ ರೀತಿ ಸವಾಲಾಗಿ ಪರಿಗಣಿಸಬಹುದಿತ್ತು. ಆದ್ರೆ ಪಕ್ಷದ ಶಾಸಕರು ಹಾಗೂ ಪ್ರಭಾವಿ ಸಚಿವರುಗಳೇ ಈ ಜಾತಿ ಜನಗಣತಿ ವರದಿ ಜಾರಿಗೆ ತರೋದಕ್ಕೆ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದ್ರಿಂದ ಎಲ್ಲರನ್ನು ಕೂಡ ಒಂದ್ ರೀತಿ ಒಂದೇ ವೇದಿಕೆಗೆ ತರಬೇಕು. ಹಾಗಾಗಿ ಅವರ ಒಂದು ಮನವೊಲೈಕೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.